Example number 1. X plus IY is equal to A plus IB divided by A minus IB. Then prove that x square plus y square is equal to 1. So simple example ಇದೆ. ಈಗ ಏನು ಮಾಡೋಣ ಅಂದರೆ ಅವ್ರು ಕೊಟ್ಟಿರೋಂಥ ಇಕ್ವೇಷನ್ನ ಬರೆಯೋಣ. x plus IY is equal to A plus IB divided by A minus IB. ಇದಕ್ಕೆ equation number 1 ಅಂತ ಅನ್ನೋಣ. So just writing the conjugate of the equation number 1. Conjugate of equation number 1. Conjugate ಅಂದ್ರೆ ಗೊತ್ತಿದೆಯಲ್ಲ. ಸೊ ರಿಯಲ್ ಪಾರ್ಟ್ ಆದಮೇಲೆ ಸಿಂಬಲ್ ಯಾವುದಿರುತ್ತೆ ಅದನ್ನು ಚೇಂಜ್ ಮಾಡೋದು. ಪ್ಲಸ್ ಇದ್ದರೆ ಮೈನಸ್ ಬರೆಯೋದು, ಮೈನಸ್ ಇದ್ದರೆ ಪ್ಲಸ್ ಬರೆಯೋದು. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಐ ವೈ ಇದೆ, ಅದನ್ನ ಹೇಗೆ ಬರಿತೀನಿ, ಎಕ್ಸ್ ಮೈನಸ್ ಐ ವೈ ಅಂತ ಬರಿತೀನಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇಲ್ಲಿ ನ್ಯೂಮರೇಟರಲ್ಲಿ ಏನಿದೆ ನೋಡ್ರಿ, ಎ ಪ್ಲಸ್ ಐ ಬಿ ಇದೆ, ಅಂದರೆ ರಿಯಲ್ ಪಾರ್ಟ್ ಆದಮೇಲೆ ಪ್ಲಸ್ ಇದೆ, ಅದನ್ನ ಮೈನಸ್ ಅಂತ ಬರೆಯೋಣ. ಎ ಮೈನಸ್ ಐ ಬಿ ಡಿವೈಡೆಡ್ ಬೈ, ಡಿನಾಮಿನೇಟರಲ್ಲಿ ಏನಿದೆ, ಎ ಮೈನಸ್ ಐ ಬಿ ಅಂತ ಇದೆ, ಅಂದರೆ ರಿಯಲ್ ಪಾರ್ಟ್ ಆದಮೇಲೆ ಮೈನಸ್ ಸಿಂಬಲ್ ಇದೆ, ಅದನ್ನು ಪ್ಲಸ್ ಆಗಿ ಬರೆಯೋಣ. ಎ ಪ್ಲಸ್ ಐ ಬಿ, ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಇಕ್ವೇಷನ್ ನಂಬರ್ 1ದ್ದು ಕಾಂಜುಗೇಟ್ ಬರೆದಿದ್ದೀವಿ. ಅಂದರೆ ಸಿಂಪಲ್ ಆಗಿ ಏನಂದರೆ ಮಿಡಲ್ ಪ್ಲಸ್ ಇದ್ದರೆ ಮೈನಸ್ ಬರ್ದೀವಿ, ಪ್ಲಸ್ ಇದ್ದರೆ ಮೈನಸ್ ಇದೆ, ಮೈನಸ್ ಇದ್ದರೆ ಪ್ಲಸ್ ಬರ್ದೀವಿ ಅಷ್ಟೇ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಜಸ್ಟ್ ಸಿಂಪಲ್, ನೌ ಮಲ್ಟಿಪ್ಲೈ equation 1 and 2. multiply equation 1 and 2. so equation 1 ಅಲ್ಲಿ LHS ಪಾರ್ಟ್ ಏನಿದೆ, x plus IY ಇದೆ. ಓಕೆ, ಇಕ್ವೇಷನ್ ನಂಬರ್ 2 ನಲ್ಲಿ LHS ಪಾರ್ಟ್ ಏನಿದೆ, x minus IY ಇದೆ. ಸೊ ದಟ್ ಈಸ್ ಈಕ್ವಲ್ ಟು, ಇಕ್ವೇಷನ್ ನಂಬರ್ 1 ನಲ್ಲಿ RHS ವ್ಯಾಲ್ಯೂ A plus IB divided by A minus IB into equation number 2 the RHS part, A minus IB divided by A plus IB. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಎ, ದಿಸ್ ಈಸ್ ಬಿ ಅಂತ ಕನ್ಸಿಡರ್ ಮಾಡಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಐ ಕ್ಯಾನ್ ರೈಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಐ ವೈ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ ಬರೆದೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಎ ಪ್ಲಸ್ ಐ ಬಿ ಇದು ಕ್ಯಾನ್ಸಲ್ ಆಯಿತು, ಎ ಪ್ಲಸ್ ಐ ಬಿ ಕ್ಯಾನ್ಸಲ್ ಆಯಿತು. ಇಲ್ಲೇನಿದೆ, ಎ ಮೈನಸ್ ಐ ಬಿ ಇದೆ, ಇಲ್ಲಿನೂ ಎ ಮೈನಸ್ ಐ ಬಿ ಇದೆ, ಇದು ಕ್ಯಾನ್ಸಲ್ ಆಯಿತು, ಇಲ್ಲಿ ವ್ಯಾಲ್ಯೂ 1 ಉಳಿತು. ಓಕೆ, ಸೊ ನೆಕ್ಸ್ಟ್ ಏನು ಬರಿತೀನಿ ಅಂದರೆ ಎಕ್ಸ್ ಸ್ಕ್ವೇರ್, ಮೈನಸ್ಗೆ ಮೈನಸ್ ಹಾಗೆ ಬರಿತೀನಿ, ಸ್ಕ್ವೇರ್ನ ಸಪ್ರೇಟಾಗಿ ಅಪ್ಲೈ ಮಾಡೋಣ. ಐ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 1. We know that in complex number the value of I square is equal to -1. ಹಾಗಾದರೆ ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂನ ನಾನು -1 ಅಂತ ಬರೆದೆ ಅಂತಂದರೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ದಟ್ ಈಸ್ ದ ಪ್ರೂಫ್. ಸೊ ಅಲ್ಲಿ ಏನು ಕೊಟ್ಟಿದ್ರು, ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ, ದೆನ್ ಪ್ರೂವ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ಏನು ಮಾಡಿದ್ವಿ, ಕೊಟ್ಟಿರೋಂಥ ಇಕ್ವೇಷನ್ ಬರ್ಕೊಂಡು ಅದ್ರ ಕಾಂಜುಗೇಟ್ ಬರ್ತೀವಿ, ಅದ್ರ ಕಾಂಜುಗೇಟ್ ಬರೆದು ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇಲ್ಲಿ ಕ್ಯಾನ್ಸಲ್ ಆಗಿ ಈಕ್ವಲ್ ಟು ಆನ್ಸರ್ 1 ಬಂತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಎಕ್ಸಾಂಪಲ್ ನಂಬರ್ 2. ಇಫ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಸಿ ಮೈನಸ್ ಐ ಡಿ, ದೆನ್ ಪ್ರೂವ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ is equal to a square plus b square divided by c square plus d square. ಸೊ ಇದೇ ಸಿಂಪಲ್, ಅವ್ರು ಕೊಟ್ಟಿರೋ ವ್ಯಾಲ್ಯೂನ ಆ್ಯಸ್ ಇಟ್ ಈಸ್ ಬರೆಯೋಣ, ಆಮೇಲೆ ಕಾಂಜುಗೇಟ್ ಬರೆಯೋಣ. ಎಕ್ಸ್ ಮೈನಸ್ ಐ ವೈ ಈಕ್ವಲ್ ಟು ರೂಟ್ ಆಫ್ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಸಿ ಮೈನಸ್ ಐ ಡಿ. ಇದು ಈಕ್ವೇಷನ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ ವಿ ರೈಟ್ ದ ಕಾಂಜುಗೇಟ್ ಆಫ್ ಈಕ್ವೇಷನ್ ನಂಬರ್ 1.
ಕಾಂಜುಗೇಟ್ ಆಫ್ ಇಕ್ವೇಷನ್ ನಂಬರ್ 1. ಕಾಂಜುಗೇಟ್ ಅಂದರೆ ಏನು ಹೇಳಿದ್ದೀನಿ, ಜಸ್ಟ್ ಪ್ಲಸ್ ಇದ್ದರೆ ಮೈನಸ್ ಬರೆಯೋದು, ಮೈನಸ್ ಇದ್ದರೆ ಪ್ಲಸ್ ಬರೆಯೋದು, ಅದು ಮಿಡಲ್ ವ್ಯಾಲ್ಯೂನ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮೈನಸ್ ಇದೆ, ಇದ್ರದ್ದು ಕಾಂಜುಗೇಟ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಎಕ್ಸ್ ಪ್ಲಸ್ ಐ ವೈ ಈಸ್ ಈಕ್ವಲ್ ಟು ರೂಟ್ ಆಫ್, ಇಲ್ಲಿ ಮೈನಸ್ ಇದೆ, ಪ್ಲಸ್ ಆಗುತ್ತೆ, ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ, ಇಲ್ಲಿನೂ ಡಿನಾಮಿನೇಟರ್ ಏನಿದೆ ಮೈನಸ್ ಇದೆ, ಅದನ್ನು ಪ್ಲಸ್ ಮಾಡೋದು, ಸಿ ಪ್ಲಸ್ ಐ ಇಂಟು ಡಿ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಸೊ ದೆನ್ ಸೇಮ್ ಮಲ್ಟಿಪ್ಲೈ ಇಕ್ವೇಷನ್ 1 and 2. ಮಲ್ಟಿಪ್ಲೈ ಇಕ್ವೇಷನ್ 1 and 2. ಇಕ್ವೇಷನ್ 1 ಮತ್ತು 2ನ ಮಲ್ಟಿಪ್ಲೈ ಮಾಡೋಣ. ಸೊ ಇಕ್ವೇಷನ್ 1 ವ್ಯಾಲ್ಯೂ, ಎಲ್ ಎಚ್ ಎಸ್ ವ್ಯಾಲ್ಯೂ ಏನಿತ್ತು, ಎಕ್ಸ್ ಮೈನಸ್ ಐ ವೈ, ಎಕ್ಸ್ ಪ್ಲಸ್ ಐ ವೈ. ಇದು ಫಸ್ಟ್ ಇಕ್ವೇಷನ್ ಅದು ಎಲ್ ಎಚ್ ಎಸ್, ಇದು ಸೆಕೆಂಡ್ ಇಕ್ವೇಷನ್ ಅದು ಎಲ್ ಎಚ್ ಎಸ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕೀಗ. ಸೊ ಫಸ್ಟ್ ಇಕ್ವೇಷನ್ ಅದು ಆರ್ ಎಚ್ ಎಸ್ ವ್ಯಾಲ್ಯೂ ಎ ಮೈನಸ್ ಐ ಬಿ ಡಿವೈಡೆಡ್ ಬೈ ಸಿ ಮೈನಸ್ ಐ ಡಿ ಅಂತ ಇತ್ತು, ಇಂಟು ಸೆಕೆಂಡ್ ಇಕ್ವೇಷನ್ದ ಆರ್ ಎಚ್ ಎಸ್ ಅದೇನಿತ್ತು, ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ ಸಿ ಪ್ಲಸ್ ಐ ಡಿ, ಈ ರೀತಿ ಇತ್ತು. ಓಕೆ, ಇನ್ನು ಸಾಲ್ವ್ ಮಾಡ್ತಾ ಹೋಗೋಣ ಆಗಳ ರೀತಿಯೇ. ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಎ, ದಿಸ್ ಈಸ್ ಬಿ. ಸೊ ನಾವು ಅಗೇನ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಎ ಸ್ಕ್ವೇರ್ a plus b into a minus b or a minus b into a plus b, that is equal to a square minus b square. Okay, so a square minus b square apply ಮಾಡೋದಾದ್ರೆ ಇಲ್ಲಿ x ಇದೆ, x square minus b square ಅಂದರೆ I into y whole square, a square minus b square ಫಾರ್ಮ್ ಅಲ್ಲಿ ಬರ್ದಿವಿ. ಸೊ that is equal to ಇಲ್ಲಿನೂ ಅಬ್ಸರ್ವ್ ಮಾಡ್ರಿ, ಇವು ರೂಟ್ ಇದಾವೆ, ಎರಡು ಕಡೆ ರೂಟ್ ಇದ್ರೆ ರೂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿನೂ ಇದನ್ನ ಎ ಅಂತ ಅನ್ಕೊಳ್ಳೋಣ, ಇದನ್ನ ಬಿ ಅಂತ ಅನ್ಕೊಳ್ಳೋಣ, ಇದು ಎ ಇದು ಬಿ ಅಂತ ಅನ್ಕೊಂಡ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಬರುತ್ತೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ಯಾಟನ್ನು ಡೈರೆಕ್ಟಾಗಿ ಬರೆಯೋಣ, ಎ ಸ್ಕ್ವೇರ್ ಮೈನಸ್ ಐ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿನೂ ಏನಿದೆ, ಸಿ ಮೈನಸ್ ಐ ಡಿ ಸಿ ಪ್ಲಸ್ ಐ ಡಿ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಬರುತ್ತೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ವ್ಯಾಲ್ಯೂನ ಸಿ ಅಂತ ತೊಗೊಳ್ಳೋಣ, ಸಿ ಸ್ಕ್ವೇರ್ ಮೈನಸ್ ಐ ಡಿ ಸ್ಕ್ವೇರ್. ಸೊ ಜಸ್ಟ್ ಸಿಂಪಲ್ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಆ ಫಾರ್ಮುಲಾನ ಅಪ್ಲೈ ಮಾಡಿದ್ದೀವಿ. ಸಿ ಸ್ಕ್ವೇರ್ ಮೈನಸ್ ಐ ಡಿ ಸ್ಕ್ವೇರ್ ಆಯಿತು, ಎ ಸ್ಕ್ವೇರ್ ಮೈನಸ್ ಐ ಬಿ ಸ್ಕ್ವೇರ್, ಈ ಕಡೆ ಎಕ್ಸ್ ಸ್ಕ್ವೇರ್ ಮೈನಸ್ ಐ ವೈ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಮೈನಸ್ ಆ್ಯಸ್ ಇಟ್ ಈಸ್, ಸ್ಕ್ವೇರ್ನ ಪ್ರತಿಯೊಂದಕ್ಕೂ ಅಪ್ಲೈ ಮಾಡೋಣ, ಐ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಇಲ್ಲೂ ಐ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್, ಐ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್. ಸೊ ವಿ ನೋ ದ್ಯಾಟ್ ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಹಾಗಾದರೆ ಈ ಇಕ್ವೇಷನ್ ಒಳಗಡೆ ಐ ಸ್ಕ್ವೇರ್ ಅಂತ ಎಲ್ಲಿ ಬಂದಿದೆ ಅಲ್ಲೆಲ್ಲ -1 ಅಂತ ಬರೆಯೋಣ. ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂನ ನಾನು -1 ಅಂತ ಬರೋದಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಉಳಿತು, ರೂಟ್ ಆಫ್ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಐ ಸ್ಕ್ವೇರ್ ವ್ಯಾಲ್ಯೂ -1 ಬರೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಜಸ್ಟ್ ಏನು ಉಳಿತು, ಬಿ ಸ್ಕ್ವೇರ್ ಉಳಿತು, ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಸೊ ಐ ಸ್ಕ್ವೇರ್ ವ್ಯಾಲ್ಯೂ ಅಗೇನ್ -1, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಸ್ಕ್ವೇರ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಪ್ರೂವ್ ದ್ಯಾಟ್ ಏನಿದೆ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಓಕೆ, ನಮಗೆ ಈಗ ಆಲ್ರೆಡಿ ನಾವು ಸಾಲ್ವ್ ಮಾಡಿರೋದು ಏನಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಾಲ್ವ್ ಮಾಡಿದ್ದೀವಿ, ಇದಕ್ಕೆ ಅಗೇನ್ ಸ್ಕ್ವೇರ್ ತೊಗೋಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಕ್ವೇರ್ ತೊಗೊಂಡಿವಿ ಅಂತಂದರೆ ಏನಾಗುತ್ತೆ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದಕ್ಕೆ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಸ್ಕ್ವೇರ್ ತೊಗೊಂಡಿವಿ ಅಂದರೆ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ, ಜಸ್ಟ್ ಉಳಿದಿರೋ ವ್ಯಾಲ್ಯೂನು
a square plus b square divided by c square plus d square. So this is the answer. So example number 3, if a plus ib is equal to x plus I whole square divided by 2x square plus 1, then prove that a square plus b square is equal to x square plus 1 whole square divided by 2x square plus 1 whole square. ಸೊ ಇದು ಎಕ್ಸಾಂಪಲು ಸೇಮ್ ಇದೆ, ಆಗಲೇ ಯಾವ ರೀತಿ ಬಿಡಿಸಿದ್ವೋ ಅದೇ ರೀತಿನೇ. ಸೊ ಕೊಟ್ಟಿರೋಂಥ ವ್ಯಾಲ್ಯೂನ ಬರೆಯೋಣ. a plus ib is equal to x plus I whole square divided by 2x square plus 1 ಇಷ್ಟು ಕೊಟ್ಟಿದ್ದಾರೆ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ write the conjugate of equation number 1. Conjugate of equation number 1. Equation number 1 ದ್ದು ಕಾಂಜುಗೇಟ್ ಬರೆಯೋದು ಅಂದರೆ ಪ್ಲಸ್ ಇದ್ದಲ್ಲಿ ಮೈನಸ್ ಬರೆಯೋದು. ಸೊ ಎ ಅಂದರೆ ರಿಯಲ್ ಪಾರ್ಟ್, ಆಮೇಲೆ ಇಮ್ಯಾಜಿನರಿ ಪಾರ್ಟ್, ಎರಡರದ್ದು ಮಿಡಲ್ ಸಿಂಬಲ್ನ ಚೇಂಜ್ ಮಾಡ್ಕೋಬೇಕು. ಸೊ ಎ ಮೈನಸ್ ಐ ಬಿ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಅದು ಸ್ಕ್ವೇರ್ ಇದೆ, ಬಿಟ್ಬಿಡ್ರಿ. ಆ ಸ್ಕ್ವೇರ್ ಬಿಟ್ಟು ಅದ್ರ ಒಳಗಡೆ ಎಕ್ಸ್ ಪ್ಲಸ್ ಐ ಇದೆ, ಅಂದರೆ ರಿಯಲ್ ಪಾರ್ಟ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಇದೆ. ಅದರದ್ದು ಕಾಂಜುಗೇಟ್ ಅಂದರೆ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರೀಬೇಕು. ಸೊ ಎಕ್ಸ್ ಮೈನಸ್ ಐ ಹೋಲ್ ಸ್ಕ್ವೇರ್ ಆಯ್ತದೆ. ಎಕ್ಸ್ ಮೈನಸ್ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ಇದು ಕಾಂಪ್ಲೆಕ್ಸ್ ನಂಬರ್ ಅಲ್ಲ. ಓಕೆ, ಇದು ಕಾಂಪ್ಲೆಕ್ಸ್ ನಂಬರ್ ಅಲ್ಲ, ಇದರಲ್ಲಿ ಇದ್ರ ಮತ್ತೆ ಪ್ಲಸ್ ಇರೋದನ್ನು ಇಲ್ಲಿ ಮೈನಸ್ ಬರೆಯೋಕ್ಕಾಗೋದಿಲ್ಲ. ಸೊ ಇದು ಆ್ಯಸ್ ಇಟ್ ಈಸ್ ಇದೆ, ಇಲ್ಲಿ ಕಾಂಜುಗೇಟ್ ಬರೆಯೋಕ್ಕಾಗಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಹಾಗೆ ಇರಲಿ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಸೊ ಜಸ್ಟ್ ಸಿಂಪಲ್ ಎಕ್ಸ್ ಪ್ಲಸ್ ಐ ಇರೋದನ್ನು ಎಕ್ಸ್ ಮೈನಸ್ ಐ ಹೋಲ್ ಸ್ಕ್ವೇರ್ ಅಂತ ಬರ್ತೀನಿ. ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್, ಮಲ್ಟಿಪ್ಲೈಯಿಂಗ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಇಕ್ವೇಷನ್ ನಂಬರ್ 2. ಮಲ್ಟಿಪ್ಲೈ ಇಕ್ವೇಷನ್ 1 ಆ್ಯಂಡ್ 2. ಸೊ ಏನು ಬರಿತೀವಿ? ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ ದಟ್ ಈಸ್ ಈಕ್ವಲ್ ಟು ದಿಸ್ ಒನ್, ಎಕ್ಸ್ ಪ್ಲಸ್ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2x square plus 1 into this one. So that is equal to into ಏನು ಬರೀಬೇಕು? ಈಗ ಇದನ್ನು ಬರೀಬೇಕು, x minus I whole square divided by 2x square plus 1 ಆಯಿತು. ಓಕೆ, ಇದನ್ನು ಬರ್ದೀವೀಗ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈಗ. So this is here again same a plus b into a minus b. So a square minus b square. So that is a square minus ib square. So that is equal to, ಇಲ್ಲಿ ನೋಡ್ರಿ ಡಿನಾಮಿನೇಟರ್ ಸೇಮ್ ಇದ್ದಾವೆ, ಅದು ಹೋಲ್ ಸ್ಕ್ವೇರ್ ಆಗಿಬಿಡುತ್ತೆ. ನ್ಯೂಮರೇಟರ್ ಅಷ್ಟೇ ಅಬ್ಸರ್ವ್ ಮಾಡಿರಿ. ಅದನ್ನು ಹೇಗೆ ಬರಿತೀನಿ ನೋಡ್ರಿ, ಎಕ್ಸ್ ಪ್ಲಸ್ ಐ ಎಕ್ಸ್ ಮೈನಸ್ ಐ ಅದನ್ನು ಬರ್ಕೊಂಡು ಇದಕ್ಕೆ ಹೋಲ್ ಸ್ಕ್ವೇರ್, ಅಂದರೆ ಇವೆರಡಕ್ಕೂ ಸ್ಕ್ವೇರ್ ಇದೆ, ಅದನ್ನು ಕಾಮನ್ ಆಗಿ ಸ್ಕ್ವೇರ್ ಹೊರಗಡೆ ಬರ್ಕೊಂಬಿಟ್ಟೆ. ಹೋಲ್ ಡಿವೈಡೆಡ್ ಬೈ ಇವೆರಡು ಸೇಮ್ ಇದ್ದಾವೆ, 2x square plus 1 whole square ಆಯಿತು. ಸೊ ಅಗೇನ್ ಹಿಯರ್ a square minus I square into b square is equal to, ಇಲ್ಲಿನೂ ಈ ಬ್ರ್ಯಾಕೆಟಲ್ಲಿ ಅಷ್ಟೇ ಅಬ್ಸರ್ವ್ ಮಾಡಿರಿ, ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಾಗೆ ಇರಲಿ. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2x square plus 1 ಹೋಲ್ ಸ್ಕ್ವೇರ್. ಸೊ ಲಾಸ್ಟಿಗೆ ಐ ಸ್ಕ್ವೇರ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬಂದುಬಿಡುತ್ತೆ. ಐ ಸ್ಕ್ವೇರ್ ವ್ಯಾಲ್ಯೂ ವಿ ನೋ ದ್ಯಾಟ್ ದ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ಸೊ ಎ ಸ್ಕ್ವೇರ್ ಐ ಸ್ಕ್ವೇರ್ ವ್ಯಾಲ್ಯೂನ -1 ಅಂತ ಬರ್ತೀವಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಐ ಸ್ಕ್ವೇರ್ ವ್ಯಾಲ್ಯೂ -1 ಮೈನಸ್ ಆಫ್ ಮೈನಸ್ ಪ್ಲಸ್ 1. So that is whole square divided by
2x plus 1 2x square plus 1 whole square. So this is the final answer. Just simple ಕೊಟ್ಟಿರೋಂಥ ಈಕ್ವೇಷನ್ನ ಬರ್ಕೊಂಡು ಅದ್ರ ಕಾಂಜುಗೇಟ್ನ ಬರ್ತೀವಿ. ಸೊ ಮಲ್ಟಿಪ್ಲೈಯಿಂಗ್ equation number 1 and 2 and simplifying we get the answer. Example number 4, if x plus iy whole cube is equal to u plus I into v, then prove that u by x plus v by y is equal to 4 into x square minus y square. So ಇಲ್ಲಿ ನಮಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಅಂದರೆ a plus b whole cube is equal to a cube plus b cube plus 3ab into a plus b. ಇದು ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಕೊಟ್ಟಿರೋಂಥ ವ್ಯಾಲ್ಯೂನ ಬರ್ತಿದ್ದೀವಿ. ಸೊ ಎಕ್ಸ್ ಪ್ಲಸ್ ಐ ವೈ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಓಕೆ, ಸೊ ಇದಕ್ಕೆ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ಅಂದರೆ ಎ ಕ್ಯೂಬ್ ಅಂದರೆ ಎಕ್ಸ್ ಇದೆ, ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಬಿ ವ್ಯಾಲ್ಯೂ ಏನಿದೆ ಐ ವೈ ಇದೆ, ಐ ವೈ ಕ್ಯೂಬ್ ಪ್ಲಸ್ 3 times of a into a value x into b value ಏನಿದೆ I y into a plus b, that is x plus I y. So that is equal to u plus i v ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಎಕ್ಸ್ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ವೈ ಕ್ಯೂಬ್ ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡೋಣ. 3xi ಇಂಟು ಎಕ್ಸ್ ಅಂದರೆ 3x ಸ್ಕ್ವೇರ್ ಇಂಟು y ಇಂಟು ಐ ಆಯಿತು. ಓಕೆ, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ 3xi ಇಂಟು ಐ ವೈ ಮಲ್ಟಿಪ್ಲೈ ಮಾಡಿದ್ರೆ 3x y ಇಂಟು y ಸ್ಕ್ವೇರ್ I ಇಂಟು I ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ ಆಯಿತು. ಸೊ ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಐ ಕ್ಯೂಬ್ ವ್ಯಾಲ್ಯೂನ ಐ ಸ್ಕ್ವೇರ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಎಕ್ಸ್ ಕ್ಯೂಬ್ ನಮಗೆ ಗೊತ್ತಿದೆ, ಐ ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಐ ಸ್ಕ್ವೇರ್ ವ್ಯಾಲ್ಯೂ -1 ಅಂತ ಗೊತ್ತಿದೆ. ಇದಕ್ಕೆ ನಾವು ಐನ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಐ ಕ್ಯೂಬ್ ಈಸ್ ಈಕ್ವಲ್ ಟು -i ಅಂತ ಆಗುತ್ತೆ. ಸೊ ಹಾಗಾದರೆ ಐ ಸ್ಕ್ವೇರ್ ಅಂತ ಬಂದರೆ -1 ಅಂತ ಬರೋಣ, ಐ ಕ್ಯೂಬ್ ಅಂತ ಬಂದರೆ -i ಅಂತ ಬರೋಣ. ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ಗೆ ಎಕ್ಸ್ ಕ್ಯೂಬ್ ಬರುತ್ತೆ, ಐ ಕ್ಯೂಬ್ ವ್ಯಾಲ್ಯೂ -i ಅಂತ ಆಯಿತು. ಸೊ -i ಇಂಟು y ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ y ಇಂಟು ಐ, ಅದನ್ನು ಆ್ಯಸ್ ಇಟ್ ಇಸ್ ಬರ್ಕೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂ -1 ಆಗುತ್ತೆ, ಅದಕ್ಕಿದು ಪ್ಲಸ್ ಇರೋದು ಮೈನಸ್ ಆಗಿಬಿಡುತ್ತೆ, -3x y ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಈಗ ಇಲ್ಲಿ ಏನು ಬರ್ತಿದ್ದೀವಲ್ಲ, ಸೊ ಇವೆರಡು ವ್ಯಾಲ್ಯೂವಲ್ಲಿ ಐ ಕಾಮನ್ ಬರುತ್ತೆ, ಐ ಕಾಮನ್ ಬರೆಯೋಣ. ಅಂದರೆ ಐ ಇರಲಾರ್ದೆ ಇರೋದನ್ನು ಒಂದು ಗ್ರೂಪ್ ಮಾಡೋಣ, ಐ ಇರೋದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಕ್ಯೂಬ್ -3x y ಸ್ಕ್ವೇರ್ ನೆಕ್ಸ್ಟ್ ಬರ್ಕೋತೀನಿ, -3x y ಸ್ಕ್ವೇರ್, ಇದನ್ನು ಒಂದು ಗ್ರೂಪ್ ಮಾಡ್ಕೋತೀನಿ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಐ ಟರ್ಮ್ ಇರೋದನ್ನು ಒಂದು ಗ್ರೂಪು, ಐ ಟರ್ಮ್ ಇರಲಾರ್ದೆ ಇರೋದನ್ನು ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಅದಕ್ಕೆ ಎಕ್ಸ್ ಕ್ಯೂಬ್ -3x y ಸ್ಕ್ವೇರ್ ಒಂದು ಗ್ರೂಪ್ ಮಾಡಿದ್ದೀವಿ. ನೆಕ್ಸ್ಟ್ -i ಇಂಟು y ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ y ಇಂಟು ಐ, ಇದನ್ನು ಒಂದು ಗ್ರೂಪ್ ಮಾಡಿಕೊಂಡ್ರೆ ಇದರಲ್ಲಿ -iನ ಕಾಮನ್ ತೆಗಿತೀನಿ. ಅಥವಾ ಏನು ಮಾಡೋಣ, ಇದನ್ನೇ ಫಸ್ಟ್ ಬರೆಯೋಣ, ಐ ವ್ಯಾಲ್ಯೂನ ಕಾಮನ್ ತೆಗೆಯೋಣ, ಅಂದರೆ ಪ್ಲಸ್ ಐನ ಕಾಮನ್ ತೆಗೆದುಬಿಡೋಣ, ಇದನ್ನೇ ಫಸ್ಟ್ ಬರ್ಕೊಳ್ಳೋಣ. 3x ಸ್ಕ್ವೇರ್ y ಉಳಿತಿಲ್ಲ, ಇದರಲ್ಲಿ ಐ ಕಾಮನ್ ತೆಗೆದ್ರೆ -y ಕ್ಯೂಬ್ ಉಳಿತು. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ಇಂಟು ವಿ. ಸೊ ನಾವು ಹಿಯರ್ ವಿ equating the real part and imaginary part separately. Here the in LHS and RHS. So this is LHS, this is
real part of the complex number plus I into this value, imaginary part. In RHS value, U is real part, V is imaginary part. ಹಾಗಾದರೆ ರಿಯಲ್ ಪಾರ್ಟ್ನ ಈಕ್ವಲ್ ಮಾಡ್ಕೊಳ್ಳೋಣ, ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡ್ಕೊಳ್ಳೋಣ. ಸೊ ನಾವು we have so U is equal to x cube minus 3x y square. Okay, so U is equal to ಇದರಲ್ಲಿ x ವ್ಯಾಲ್ಯೂನ ಕಾಮನ್ ತೆಗಿತೀನಿ. x ವ್ಯಾಲ್ಯೂನ ಕಾಮನ್ ಬರದೆ ಅಂತಂದರೆ x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಅಂತ ಉಳಿತು. ಈ x ವ್ಯಾಲ್ಯೂನ ಇಲ್ಲಿ ಡಿವೈಡ್ ಮಾಡ್ಕೋತೀನಿ. U ಡಿವೈಡೆಡ್ ಬೈ x ಇಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಅಂತ ಆಯಿತು. ಇದು ರಿಯಲ್ ಪಾರ್ಟ್ನ ಈಕ್ವಲ್ ಮಾಡಿಕೊಂಡು ಬಿಡಿಸಿರೋದು. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡ್ಕೊಳ್ಳೋಣ. v ಈಕ್ವಲ್ ಟು ದಿಸ್ ವ್ಯಾಲ್ಯೂ 3x ಸ್ಕ್ವೇರ್ y ಮೈನಸ್ y ಕ್ಯೂಬ್. ಸೊ v ಈಸ್ ಈಕ್ವಲ್ ಟು ಇಲ್ಲಿನೂ ಏನು ಕಾಮನ್ ಬರುತ್ತೆ ಅಂದರೆ y ಕಾಮನ್ ಬರುತ್ತೆ. y ಕಾಮನ್ ತೆಗ್ದೀವಿ ಅಂತಂದರೆ 3x ಸ್ಕ್ವೇರ್ ಇಲ್ಲಿ y ಕಾಮನ್ ತೆಗೆದಿರ್ತೀವಿ, ಮೈನಸ್ y ಸ್ಕ್ವೇರ್ ಉಳಿತು. ಸೊ ಈ y ವ್ಯಾಲ್ಯೂನ ಇಲ್ಲಿ ಡಿವೈಡ್ ಮಾಡಿಬಿಡೋಣ. v ಡಿವೈಡೆಡ್ ಬೈ y ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅಂತ ಆಯಿತು. ಸೊ ನಾವು ಟೇಕ್ ದಿಸ್ ಆಸ್ equation number 1, this as equation number 2. So adding equation number 1 and 2. Adding 1 and 2. So here U divided by x plus V divided by y is equal to x square minus 3y square, this value, plus 3x square minus y square. So that is equal to, ಇಲ್ಲಿ ನೋಡ್ರಿ 1x ಸ್ಕ್ವೇರ್ ಇದೆ, ಸೊ 3x ಸ್ಕ್ವೇರ್ ಇದೆ. ಎರಡನ್ನ ಆ್ಯಡ್ ಮಾಡಿದರೆ 4x ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 3y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಇವೆರಡನ್ನ ಆ್ಯಡ್ ಮಾಡಿದರೆ ಮೈನಸ್ y ಸ್ಕ್ವೇರ್ ಅಂತ ಆಗುತ್ತೆ. ಸೊ ನಾವು ಟೇಕ್ 4 ಆ್ಯಸ್ ಕಾಮನ್. 4 ವ್ಯಾಲ್ಯೂನ ಕಾಮನ್ ತೆಗ್ದೀವಿ ಅಂತಂದರೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಅಂತ ಆಯಿತು. ಸೊ ದೇರ್ ಫೋರ್ u by x plus v by y is equal to 4 times of x square minus y square.